ಹಾಗಾಗಿ ಇವತ್ತೊಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಎಲ್ಲ ಚೆಕ್ ಮಾಡ್ತಾರೆ, ಯಾರಿಗೆ ಏನು ಕಮೆಂಟ್ ಮಾಡಿರ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಚಕ್ಲಿ ಹಿಂಗೆ ಡಿಸೈನ್ ಹಾಕಿದಾರಲ್ಲ, ಸೊ ಅದ್ರ ಮಷೀನ್ ತಗೊಂಡ್ವಿ. ದಿಸ್ ಇಸ್ ದ ಕಲರ್ ದಟ್ ಐ ವಾಸ್ ಸರ್ಚಿಂಗ್ ಫಾರ್. ಭರತ್ ನಮ್ಮ ಅಮ್ಮಂಗೆ ಅಂತ ಸೆಲೆಕ್ಟ್ ಮಾಡಿದ್ದು. ನಮ್ಮ ಭರತ್ಗೆ ಸಪೋರ್ಟ್ ಅಂದ್ರೆ ತುಂಬಾ ಇಷ್ಟ. ಇಬ್ರಿಗೂ ಕೇಳಿದೆ ನಿಮಗೆ ಬೇಕಾ ಅಂತ, ಇಬ್ರು ಬೇಡ ಅಂದ್ಬಿಟ್ರು. ಎಷ್ಟಾಯ್ತು ಅಂದ್ರೆ 24,000 ಸಮಥಿಂಗ್ ಏನೋ ಆಯ್ತು. ಅಮ್ಮ ಮತ್ತೆ ಭರತ್ ಏನೋ ಮಾತಾಡ್ತಾ ಇದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರ್ಬೋದು ನಂಗೆ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು, ಸೊ ನನಗೆ ಅದು ಇನ್ನೂ ಸರಿ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತೊಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಅಂಡ್ ಅದಲ್ಲದೆ ಟುಡೇ ಇಸ್ ಗೋನಾ ಬಿ ಅ ವೆರಿ ಲಾಂಗ್ ಡೇ. ಒಂದಷ್ಟು ಶಾಪಿಂಗ್ ಅಲ್ಲಿ ಇಲ್ಲೆಲ್ಲ ಹೋಗ್ತಾ ಇದೀವಿ. ಇವತ್ತು ಬೇರೆ ಏನೇನೋ ಶೂಟ್ಸ್ ಪ್ಲಾನ್ ಇತ್ತು, ಬಟ್ ಬಿಕಾಸ್ ಆಫ್ ಮೈ ಸಿಕ್ನೆಸ್ ನಾನು ಅದು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಎನಿವೇಸ್ ಇವಾಗ ಅಮ್ಮನೂ ನಮ್ಮ ಜೊತೆ ಬರ್ತಾ ಇದ್ದಾರೆ ಇವತ್ತು. ಡಾಕ್ಟರ್ನ ಕನ್ಸಲ್ಟ್ ಮಾಡಾಯಿತು. ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಟೈಮಿಗೆ ಕರೆಕ್ಟಾಗಿ ತೊಗೊಳ್ಳಿ ಅಂತ, ಸ್ವಲ್ಪ ಸ್ಕೀಮ್ನ ತೊಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಹೊರಗಡೆ ಹೋಗಬೇಕು. ಇವಾಗ ಚಾಲಹಳ್ಳಿಯಿಂದ ಮುಂದೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮಮ್ಮ ನೋಡಿ ಕಮೆಂಟ್ ಸೆಕ್ಷನ್ ಎಲ್ಲ ಚೆಕ್ ಮಾಡ್ತಾರೆ, ಯಾರಿಗೆ ಏನು ಕಮೆಂಟ್ ಮಾಡಿರ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಚಿಕ್ಕಪೇಟೆ ರೀಚ್ ಆಗಾಯಿತು. ಆ್ಯಂಡ್ ಇಲ್ಲಿ ಮಾವಿನ ಹಣ್ಣು ನೋಡಿ ಗೈಸ್, ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗ್ತಾ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಇಲ್ಲೇ ಒಂದು ಸ್ಯಾಂಡ್ವಿಚ್ ಶಾಪ್ ನೋಡಿದ್ವಿ, ಅಂದ್ರೆ ನಾವು ಮೂರು ಜನ ಇಲ್ಲೇ ತಿನ್ಕೊಂಬೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸ್ವಲ್ಪ ಚಿಕ್ಕಪೇಟೆಯಲ್ಲಿ ಹೋಟೆಲ್ ಎಲ್ಲ ಸಿಗೋದು ಕಷ್ಟನೇ ಅಲ್ವಾ. ಇಲ್ಲೊಂದು ದೋಸಾ ಪಾಯಿಂಟ್ ಇದೆ, ಸಖತ್ ರಶ್ಶು. ಸೊ ಹಾಗಾಗಿ ಇಲ್ಲೇ ಒಂಚೂರು ಸ್ಯಾಂಡ್ವಿಚ್ ತಿನ್ಕೊಂಡು, ನಾವು ಡೈಟ್ ಹೊರಗಡೆ ಜಾಸ್ತಿ ತಿನ್ನಂಗಿಲ್ಲ ಅಲ್ಲ, ಹಾಗಾಗಿ ಆ ಥರ ಡಿಸೈಡ್ ಮಾಡ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೀವಿ. ಈಗ ಇಲ್ಲಿ ತಿನ್ಕೊಂಡು ಆಮೇಲೆ ಶಾಪಿಂಗ್ ಹೋಗ್ತೀವಿ. ಚೀಸ್ ಪನ್ನೀರ್ ಸ್ಯಾಂಡ್ವಿಚ್ ಬಂತು. ಇವಾಗ ಚೆನ್ನಾಗಿ ತಿನ್ಬೇಕು. 3 ಜನ ಅಂದರೆ 3 ತೊಗೊಂಡಿದ್ವಿ ಸಪ್ರೇಟಾಗಿ. ಇದು ಫಸ್ಟ್ ಪೀಸ್ ಚಕ್ಲಿ ಹಿಂಗೆ ಡಿಸೈನ್ ಹಾಕಿದಾರಲ್ಲ, ಸೊ ಅದ್ರ ಮಷೀನ್ ತೊಗೊಂಡ್ವಿ. ಅಮ್ಮ ನೋಡ್ಕೊತಾ ಇದ್ರು, ಹಂಗಾಗಿ ನಾನು ಮತ್ತೆ ವಾಪಸ್ ಬಂದು ಸರಿ ತೊಗೊಳ್ರಿ ಅಂತ ಹೇಳ್ಬಿಟ್ಟು ಕರ್ಕೊಬಂದೆ. ಬಿಕಾಸ್ ಐ ನೋ ಹೌ ನೈಸ್ ಇಟ್ ಇಸ್. ಈ ಥರ ಚೆನ್ನಾಗಿರೋದಲ್ಲ ಇದ್ದಾಗ ಹಬ್ಬದ ಟೈಮಲ್ಲೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹತ್ತದ ಆಟೋದವರು ನಮ್ಮನ್ನು ಕರೆಕ್ಟಾಗಿ ಯಾವ ರೋಡಿಗೆ ಬಿಡ್ಬೇಕು ಅಲ್ಲಿ ಬಿಡ್ಬೇಕು ತಾನೆ. ಆಲ್ಮೋಸ್ಟ್ 300 ಮೀಟರ್ಸ್ ನಮ್ಮನ್ನ ದೂರ ಬಿಟ್ಬಿಟ್ಟಿದ್ದಾರೆ. ಯೂಶಲಿ ಈ ರೋಡಲ್ಲಿ ಬಿಡೋರು, ಇವಾಗ ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ತನಕ ಇವಾಗ ನಡ್ಕೊಂಡೇ ಬಂದ್ವಿ ಅಲ್ಲಿಂದ. ಇಟ್ಸ್ ಓಕೆ. ಇದೊಂದು ಸಾರಿ ನೋಡಿದ್ವಿ, ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಇನ್ನು ಪೂರ ಒಂದು ಸ್ವಲ್ಪ ಚೆಕ್ ಮಾಡಬೇಕು, ಚೆಕ್ ಮಾಡ್ಕೊಂಡು ತೊಗೋಬೇಕು. ಅಮ್ಮಗೆ ಇದೊಂದು ಸಾರಿ ಚೆಕ್ ಮಾಡಿ ಅಂತ ಹೇಳಿದೆ, ಬಿಕಾಸ್ ಅದು ಬಾರ್ಡರ್ ಇಷ್ಟ ಆಯಿತು. ನಿಮಗೇನು ಅನಿಸ್ತದೆ? ಚೆನ್ನಾಗಿದೆಯಾ? ಇಷ್ಟ ಆದರೆ ತೊಗೊಂಬಿಡ್ರಿ. ದಿಸ್ ಇಸ್ ದ ಕಲರ್ ದಟ್ ಐ ವಾಸ್ ಸರ್ಚಿಂಗ್ ಫಾರ್. ಸಾರಿಲೂ ಸಾಕಾಗಿದೆ ಈ ಪಾರ್ಟ್. ಇದೊಂದು ತೊಗೊಂಡೆ, ಗ್ರೇ ಕಲರ್ ನನಗೆ ಇಷ್ಟ, ಮತ್ತು ಗ್ರೀನ್ ಕೂಡ ಇಷ್ಟ. ಸೊ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಆ್ಯಂಡ್ ಇದು ನಮ್ಮ ಅಮ್ಮಂಗೆ ಮತ್ತು ಭರತ್ಗೆ ಇಷ್ಟ ಆಯಿತು. ಭರತ್ ನಮ್ಮ ಅಮ್ಮಂಗೆ ಅಂತ ಸೆಲೆಕ್ಟ್ ಮಾಡಿದ್ದು. ನನಗೇನು ಇಷ್ಟ ಆಗಿಲ್ಲ, ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತೊಗೊಳ್ಳಿ ಅಂತ ಹೇಳಿದ್ರು. ಇನ್ನೊಂದು ನಂಗೆ ತುಂಬ ಇಷ್ಟ ಆದಂಥ ಸಾರಿ, ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು, ಪರ್ಪಲ್ ಮತ್ತು ಗ್ರೀನ್ ಏನಿದೆ. ಸೊ ಹಾಗಾಗಿ ಇದನ್ನೊಂದು ನಾನು ತೊಗೋತಾ ಇದ್ದೀನಿ. ನನ್ನ ಹತ್ರ ಜಾಸ್ತಿ ಸಾರಿ ಕಲೆಕ್ಷನ್ಸೇ ಇಲ್ಲ, ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ. ಅದು ಬಿಟ್ಟು ಇನ್ನೊಂದು ಸೇಮ್ ಅದೇ ಥರ ಸ್ವಲ್ಪ ಗ್ರೇ ಅಲ್ಲ, ಗ್ರೇ ಫ್ಯಾಮಿಲಿನಿ ಅಂತ ಹೇಳ್ಬೋದು, ಅದು ಮತ್ತು ಅಗೇನ್ ಪರ್ಪಲ್. ಸೊ ಈ ಥರದೊಂದು ಸಾರಿ ತೊಗೋತಾ ಇದ್ದೀನಿ. ಸ್ಯಾರಿ ಆದಮೇಲೆ 500 ವೋಚರ್ ಕೊಟ್ಟಿದ್ದಾರೆ. ನಮ್ಮ ಅಮ್ಮದಿಗೆ ಏನು ತೊಗೊಳ್ಳೋದು ಬಳೆಗಳೇನೋ ತೊಗೊಂಬೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ನೋಡಿ, ಬಳೆ ಮೇಲೆ ಅಷ್ಟೊಂದು ಖರ್ಚು ಮಾಡೋದು ವ್ಯಾಲಿಡ್ ಅನ್ಸುತ್ತಾ ನಿಮಗೆ? ಒಂದು ಸೀರೆನ ತೊಗೊಂಡ್ಬಿಡ್ಬೋದು ಆ ರೇಟಿಗೆ. ಚೆನ್ನಾಗಿದೆಯಲ್ಲ ಮನೆ ಬಳೆದು, ನೋಡ್ರಿ ನಿಮ್ಗೆ ಏನು ಅನ್ಸುತ್ತೆ ಹಂಗೆ ಮಾತ್ರ. ಫೈನಲಿ ನಮ್ಮಮ್ಮ ಈ ಬ್ಯಾಂಗಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಇಷ್ಟು 500 ರೂಪಾಯಿ ಸ್ಪೆಂಡ್ ಮಾಡೋರು ನೋಡ್ರಿ. ಹೊರಗಡೆ ಆಗಿದ್ರು ಇಷ್ಟು 500 ರೂಪಾಯಿ ಅಯ್ಯೋ ಬಿಡು ಅಂತ ಹೇಳ್ಬಿಟ್ಟು ಬಂದಿರೋರು. ಇವಾಗ ನೋಡ್ರಿ ನಮ್ಮದು ಬಿಲ್ಲಿಂಗು, ಶಾಪಿಂಗು ಮತ್ತೆ ಎಲ್ಲ ಆಗೋಯ್ತು. ನಮ್ಮಮ್ಮ ಇವಾಗ ಮೇಲ್ಗಡೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನೇನು ಕಾಫಿ ಕುಡಿಯಲ್ಲ, ಇವರಿಬ್ಬರೇ ಕುಡಿಲಿ ನಂದು ಸೇರಿಕೊಂಡು. ಎಷ್ಟು ಜನ ಸುದರ್ಶನ್ ಸಿಲ್ಕಲ್ಲಿ ಮೇಲ್ಗಡೆ ಇಲ್ಲಿ ಫುಡ್ ಕೋರ್ಟಿಗೆ ಬಂದ್ಬಿಟ್ಟು ತಿಂದಿದ್ದೀರಾ? ಕಮೆಂಟ್ ಮಾಡಿ ಗೈಸ್. ಅಂಡ್ ಐ ಲವ್ ದಿಸ್ ಪ್ಲೇಸ್ ಬಿಕಾಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡಿ. ಈ ಛತ್ರಿಗಿದ್ರೆಲ್ಲ ಹಾಕಿರೋದು ನೋಡಿದ ತಕ್ಷಣ ಬಾಯಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಅದು ಬೇಯಿಸಿರೋದಲ್ವಾ. ನಮ್ಮ ಡಯಟಲ್ಲಿ ನಾವು ಈ ಕಡಲೆ ಬೀಜ ತಿನ್ಬೋದು. ಸೊ ಹಾಗಾಗಿ ನಾನು ಭರತಿಗೆ ಅರ್ಥ ಆಗೋಯ್ತು. ನಾನು ಇಬ್ರಿಗೂ ಕೇಳಿದೆ ನಿಮಗೆ ಬೇಕಾ ಅಂತ, ಇಬ್ರು ಬೇಡ ಅಂದ್ಬಿಟ್ರು. ಆಮೇಲೆ ಭರತಿಗೆ ಅರ್ಥ ಆಯ್ತು ನನಗೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇರ್ಲಿ ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಕರ್ಕೊಂಡ್ಬಂದು. ಐ ಆಮ್ ವೆರಿ ಹ್ಯಾಪಿ. ಇವಾಗ ತಿನ್ಬೇಕು, ಅದು ಸ್ಪೂನ್ ಸಿಗಲಿಲ್ಲ, ಕೈಲೇ ತಿನ್ನೋದು. ಸಪೋಟನ ನೋಡಿದ್ವಿ. ಆ್ಯಂಡ್ ನಮ್ಮ ಭರತ್ಗೆ ಸಪೋಟ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ತೊಗೊಂಡ್ಬಿಟ್ವಿ. ಇಲ್ಲಿ 100 ರೂಪಾಯಿ 1 kg ನಾ? 1 kg 100 ರೂಪಾಯಿ 1 kg ಇರುತ್ತೆ. ಹುಷಾರು. ಇವರು ಆಪೆ ಗಾಡಿಯವ್ರು ನಮ್ಮ ಮೇಲೆ ಹೋಗ್ತವ್ರೆ ಹತ್ತಿಸ್ಕೊಂಡು. ಜನಕ್ಕೆ ಪೇಷನ್ಸ್ ಎಲ್ಲ ಈ ರೋಡಲ್ಲಿ ಯಾರಿಗೂ. ಆಸ್ ಯೂಶುವಲ್ ನಮಗೆ ಕ್ಯಾರೆಟ್ ಬೇಕೇ ಬೇಕು. ಆ್ಯಂಡ್ ಇಲ್ಲಿ 30 ರೂಪಾಯಿ ಇದೆ ಅಂತ ಖುಷಿ ಪಟ್ವಿ. ಆ್ಯಂಡ್ ಇಲ್ಲಿ ಇದಿದೆ ನೋಡಿ ಸಪೋಟ, ಇಲ್ಲಿ 40 ರೂಪೀಸ್ ಇದೆ. ನಾವು 1 kgಗೆ 80 ರೂಪಾಯಿ ಕೊಟ್ಟಿದ್ದೀವಿ, ಡಬಲ್ ಕೊಟ್ಟಿದ್ದೀವಿ. ನಮಗೆ ಹಿಂಗೆ ಮೋಸ ಮಾಡ್ಬಿಟ್ಟಿದ್ದಾರೆ ನೋಡಿ. ಗಲ್ಲಿ ಇದೆ, ಈ ಗಲ್ಲಿಲಿ ಕರ್ಕೊಂಡು ಹೋಗ್ತಾರೆ ಬರೋದು ನಮ್ಮನ್ನು ನೋಡಿ. ಇಲ್ಲಿ
ಎಂತೆಂಥ ರೋಡಲ್ಲಿ ಹೋಗುವಂಥ ಇದು ಬಂದ್ಬಿಡ್ತು. ಒಟ್ನಲ್ಲಿ ರಶ್ ಇಲ್ಲ, ಬಟ್ ಸುತ್ತಮುತ್ತ ಗಾಡಿಗಳಿದೆ ಹೋಗಕ್ಕಾಗ್ದಂಗೆ. ನಮ್ಮಮ್ಮ ಗ್ಯಾಸ್ ಸ್ಟವ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಶಾಪಿಗೆ ಬಂದಿದ್ದಾರೆ, ಹಿಂದೆಗಡೆ ಕಾಣಿಸಿದಲ್ಲ. ಸೊ ಅದು ಸ್ವಲ್ಪ ಏನೋ ಚೆಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಆ ಗ್ಯಾಪಲ್ಲಿ ನನಗೂ ಇದೊಂದು ಶಾಪ್ ಇದೆ, ನಮ್ಮ ಮೇನ್ ಶಾಪಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸು, ಅದನ್ನು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬರುತ್ತೆ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಸಕ್ಕ ಓಡಾಡ್ಬಿಟ್ಟಿದ್ದೀವಿ ಇವತ್ತು. ಅದಕ್ಕೆ ಅಮ್ಮನ ಇಲ್ಲೇ ಕೂತ್ಕೊಂಡು ನಾವು ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೂರಿಸ್ತೀನಿ. ನೋಡೋಣ ಅದೇನು ಬರುತ್ತೆ ಏನು ಅಂತ. ಆ್ಯಂಡ್ ಇದು ನನಗೆ ಇಷ್ಟ ಆಯ್ತು ಇದು ನೀರು ಕುಡಿಯೋದು ಚೆನ್ನಾಗಿದೆ. ಫೈನಲಿ ನಿಮ್ಮಮ್ಮ ಸ್ಟವ್ ತೊಗೊಂಡಿದ್ದಾರೆ ನೋಡಿ ನಮ್ಮೆಲ್ಲರಿಗೂ ಜಾತ್ರೆಯಲ್ಲಿ ಊಟ ಮಾಡಾಕಕ್ಕೆ. ಆ್ಯಂಡ್ ಇದು ಇಲ್ಲಿ ಇದೊಂದು ತೊಗೊಂಡಿದ್ದಾರೆ ನಮ್ಮಮ್ಮ, ಅದೇನೋ ಕರಿಬೇಕು ಅಂತ ಹೇಳ್ಬಿಟ್ಟು, ಅದೇನು ಕರಿತಾರೋ ಗೊತ್ತಿಲ್ಲ. ಮತ್ತು ಇದು ಎಲ್ಲಿಮ್ಮ ಅದು ಪಟಕ್ ಅನ್ಸೋದು ಲೈಟರ್ ಅಲ್ಲೇ ತೊಗೊಂಡ್ರಾಗುತ್ತೆ ಬಿಡು, ಟೈಮ್ ಆಯ್ತು. ಆನ್ ದ ವೇ ಗಿಣ್ಣಿನ ಶಾಪ್ ನೋಡಿದ್ವಿ. ಸೊ ನಮ್ಮಿಬ್ಬರಿಗೂ ಆಸೆ ನನಗೂ ಮತ್ತೆ ಬರೋದ್ಗೂ. ಸೊ ಇವಾಗ ಗಿಣ್ಣ ತಿಂತಾ ಇದೀವಿ. ಆ್ಯಂಡ್ ಅಮ್ಮನ ಒಂದು ಅಲ್ಲೇ ಟೆಂಪಲ್ ಹತ್ರ ಕೂರಿಸಿದ್ವಿ, ಬಿಕಾಸ್ ಸಖತ್ ಬ್ಯಾಗ್ ಎಲ್ಲ ಇದೆಲ್ಲ ಅವ್ರಿಗೆ ಪಾಪ ಅಷ್ಟೊಂದೆಲ್ಲ ಅಲಿಯೋಕ್ಕಾಗಲ್ಲ. ಸೊ ಇಲ್ಲಿ ಹಾಗೆ ಸ್ವಲ್ಪ ಶಾಪಿಗೂ ಏನೇನು ಪ್ರಾಡಕ್ಟ್ಸ್ ಬೇಕಿತ್ತು ಅದೆಲ್ಲ ತೊಗೊಂಡೆ. ಅದು ಎಷ್ಟಾಯಿತು ಅಂದರೆ 24,000 ಸಮಥಿಂಗ್ ಏನೋ ಆಯಿತು. ಇಟ್ಸ್ ಲೈಕ್ ಎಕ್ಸ್ಪೆನ್ಸಸ್ ಜಾಸ್ತಿನೇ ಆಗ್ತಿದೆ ಶಾಪ್ದು. ಪ್ರಾಡಕ್ಟ್ ಎಲ್ಲ ತೊಗೊಂಡು ನಮ್ಮ ಅಮ್ಮನೂ ಕರ್ಕೊಂಡು ಇವಾಗ ಮಂತ್ರಿ ಬಂದು ಬರತ್ ನೋಡಿ. ನನಗೆ ಬ್ಯಾಗ್ ಕೊಡಿ ಅಂದ್ರೂ ಕೊಡೋಂಗಿಲ್ಲ, ಎಲ್ಲ ಅವರೇ ಹಿಡ್ಕೊಂಡು ಓಡಾಡ್ತವ್ರೆ. ನಾನು ಬರೀ ಇದೊಂದು ಇಸ್ಕೊಂಡಿದ್ದೀನಿ. ಹಿಂಗೆ ಮಾಡಿದ್ರೆ ಹಿಂಗೆ ಗೈಸ್. ಎನಿವೇಸ್ ಶಾಪಿಗೆ ಬಂದು ಈವನ್ ಶಾಪಲ್ಲೂ ಒಂದು ಮೀಟಿಂಗ್ ಮಾಡಬೇಕಿತ್ತು ಇವತ್ತು. ಬಟ್ ದೆನ್ ನಮ್ಮ ಎಂಪ್ಲಾಯೀಸ್ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಸೊ ಮಾಡೋಕ್ಕಾಗಲ್ಲ. ಮೇ ಬಿ ಮತ್ತೆ ಅದಕ್ಕೆ ಅಂತಲೇ ಇನ್ನೊಂದ್ಸಲ ಬರಬೇಕು. ಆ್ಯಂಡ್ ವಿ ಆರ್ ವೆರಿ ಟಯರ್ಡ್, ಪೂರಾ ಚಿಕ್ಕಪೇಟೆ ಸುತ್ತಿಬಿಟ್ಟಿದ್ದೀವಿ ಇವತ್ತು. ಸೊ ಹಾಗಾಗಿ ನೋಡೋಣ, ಶಾಪಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮನೆಗೆ ಹೊರಡೋಣ. ಶಾಪ್ ಹತ್ರ ಬಂದು ಇವಾಗ ಕ್ಲೋಸಿಂಗ್ ಟೈಮು, ಇನ್ನೇನೆಲ್ಲ ಕ್ಲೋಸ್ ಆಗುತ್ತೆ, ಇದೆಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಮನೆಗೆ ಹೊರಡಬೇಕು. ಅಮ್ಮ ಮತ್ತೆ ಬರೋದೇನೋ ಮಾತಾಡ್ತಾ ಇದ್ದಾರೆ. ಮನೆಗೆ ಹೋಗಿ ನಾವೇ ಅಡುಗೆ ಮಾಡಿಕೊಂಡು, ಬಿಕಾಸ್ ಡಯಟ್ ಅಲ್ವಾ, ಅಡುಗೆ ಮಾಡ್ಕೊಂಡು ಇವಾಗ ತಿಂದು ಆಮೇಲೆ ಸ್ವಲ್ಪ ವರ್ಕ್ ಇದೆ, ಎಡಿಟಿಂಗ್ ವರ್ಕು, ಅದು ಕುತ್ಕೋಬೇಕು. ಸೊ ಹೋಗೋಣ ಗೈಸ್, ನಡೀರಿ ಮನೆಗೆ. ನನಗಂತೂ ಇವತ್ತು ಸಕ್ಕತ್ ಹುಷಾರಿಲ್ಲ. ಬಟ್ ಆದರೂ ನಾನು ಇಷ್ಟೆಲ್ಲ ತಿರುಗಿ ಮಾಡಿ ಎಲ್ಲ ಹೆಂಗೆ ಮಾಡಿದೆ ಅಂತ ಗೊತ್ತಿಲ್ಲ. ಬಟ್ ಅದೇ ಮಾಡೋ ಕೆಲಸ ಅಂತೂ ಮಾಡಲೇಬೇಕಲ್ಲ. ಸೊ ಎಷ್ಟು ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ ನೋಡಿ ನೀವು. ಸೊ ಏನು ಸ್ಟವ್ ತಂದಿದ್ವಿ, ಎಷ್ಟು ಕೊಟ್ರಿ ಇದಕ್ಕೆ? 2,000. ಸೊ ಗೈಸ್ ನಮ್ಮಮ್ಮ ಅವರು ನನ್ನ ಶಾಪಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ತೊಗೊಂಡಿರೋದು ಸ್ಟವ್. ಸೊ ಅದರಲ್ಲಿ ನಾವು ಹಬ್ಬ ಮಾಡ್ತೀವಿ. ಆ್ಯಂಡ್ ನಾವು ಮನೆಗೆ ಬಂದ್ಬಿಟ್ಟು ಮಾವಿನ ಹಣ್ಣೆಲ್ಲ ತಿಂದ್ವಿ ಗೈಸ್. ಇವತ್ತೇ ತಂದು ಇವತ್ತೇ ಖಾಲಿ. ಆ ರೇಂಜಿಗೆ ಫುಲ್ 1 kg ಎಲ್ಲರೂ ಕುತ್ಕೊಂಡು ಖಾಲಿ ಮಾಡಿದ್ವಿ. ಆ್ಯಂಡ್ ಭರತ್ತು ಪಾಪ ಸಪೋಟ ತಿನ್ಬೇಕಿತ್ತು. ನಮ್ಮ ಅಣ್ಣ ಸಪೋಟಲ್ಲಿ ಹುಳ ನೋಡ್ಬಿಟ್ಟು ಹುಳ ಇದೆ ಅಂತ ಹೇಳ್ದ. ಸೊ ಭರತ್ತು ಸಪೋಟನೇ ಮುಟ್ಲಿಲ್ಲ. ಕರದ್ ಕಾಳನ್ನ ಕರಿಯಕ್ಕೆ, ಆಲ್ರೆಡಿ ಕರ್ದಿರೋ ಕಾಳನ್ನ ಕರಿಯಕ್ಕೆ ಇದನ್ನ ತಂದಿದಾರಂತೆ ಬಾಬಾ ಅಂತ ಕರೆಯೋದಲ್ಲ, ತಾಳ್ಸೋದು. ಅದು ಏನೋ ಒಂದು ಗೈಸ್. ಸೊ ಬಾಬಾ ಅಂತ ಕರಿಯಕ್ಕೆ ಅನ್ಕೊಂಡ್ಬಿಟ್ಟಾರು. ಅದು ಮತ್ತೆ ಯಶದು ಅಣ್ಣಂದು ಆಲ್ರೆಡಿ ವಾಕ್ ಆಗಿ ಬಂದು ಕುತ್ಕೊಂಡಿದ್ದಾರೆ ಅವರು. ನಮ್ಗೆ ಅಡುಗೆ ತಿಂಡಿ ಎಲ್ಲ ಮಾಡಿ ಗೈಸ್. ನಮ್ಮ ಮನೇಲಿ ಟೊಮೊಟೊ ಗೊಜ್ಜು ಮಾಡ್ತಾರೆ, ನಿಮ್ಮ ಮನೇಲಿ ಮಾಡ್ತಾರೆ ಅನ್ಸುತ್ತೆ. ಸಾಕಾಗಿತ್ತು ಗೈಸ್. ಈ ಒಂದು ಸ್ಯಾರಿ ಇದಲ್ಲ, ಇದು ಅಷ್ಟು ಶೂಟಿಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ನಾನು ಹೇಳ್ತೀನಲ್ಲ, ಕ್ಯಾಮ್ರಾದಲ್ಲಿ ಜಸ್ಟಿಸ್ ಆಗಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಕವರಲ್ಲೂ ಜಸ್ಟಿಸ್ ಆಗ್ತಿರ್ಲಿಲ್ಲ. ಕಲರೇ ಬೇರೆ ಥರ ಕಾಣಿಸ್ತಿದೆ ಗೈಸ್. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಪರ್ಪಲ್ ಇರೋದು, ಸ್ವಲ್ಪ ಪರ್ಪಲ್ ಬ್ಲೂ ಟೋನ್ ಇರೋದು. ಸೊ ಸಕ್ಕತ್ತಾಗಿದೆ. ಗ್ರೀನ್ ಮತ್ತು ಪರ್ಪಲ್ ಕಾಂಬಿನೇಷನ್ ಅದು, ಬಟ್ ಬ್ಲೂ ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ. ಸೊ ಇದೊಂದು ನನಗೆ ವಿಡಿಯೋ ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಇದು ನನ್ನ ಮೊದಲನೇ ಸೀರೆ. ಮತ್ತು ಭರತ್ ಇಸ್ ಲೈಕ್ ದ ಮೋಸ್ಟ್ ಮೆಸ್ಸಿ ಒನ್. ತೊಗೊಂಡಿದ್ದು ಇದು ಅಷ್ಟೇ ನೋಡಿ, ಏನು ಸಕ್ಕತ್ತಾಗಿದೆ. ಇದು ನನ್ನ ಸೆಲೆಕ್ಷನ್, ಅಮ್ಮಂಗೆ ಇದು ಸೆಲೆಕ್ಟ್ ಮಾಡಿದ್ದು ನಾನು. ಭರತ್ ನೋಡಿ ಸೆಲೆಕ್ಟ್ ಮಾಡಿದ್ರು ಅಂತ ಡಬ್ಬಾ ಸ್ಯಾರಿ ಸೆಲೆಕ್ಟ್ ಮಾಡಿದ್ರು. ಇವಾಗ ಮಾತಾಡ್ಬೋದು ಗೈಸ್. ನನ್ನ ವ್ಲಾಗಲ್ಲಿ ಮಾತಾಡ್ಬೇಕಾದ್ರೆ ಅಮ್ಮ ಮಧ್ಯ ಮಾತಾಡ್ಬೇಡಿ ಹಿಂದೆ. ಇವಾಗ ಮಾತಾಡಂಗಿಲ್ಲ. ನಾನ್ ಸೆಲೆಕ್ಟ್ ಮಾಡಿದ್ದು ಇವಾಗ ಇರಿ ಗೈಸ್. ಇದು ಏನ್ ಚೆನ್ನಾಗಿದೆ ಅಂತ ತಗೊಂಡ್ರು ಏನು, ಅಯ್ಯೋ ಗೊತ್ತಿಲ್ಲ. ಇದು ಎಷ್ಟು ಗೊತ್ತಾ? ಇದು ನೀವು ಬರೋ ಜೊತೆ ಹೋಗ್ಬೇಕಾರೆ ಹಾಕೊಳ್ರಿ ಆಯ್ತಾ. 600 rupees ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಒಂದ್ ರೇಂಜಿಗೆ ಓಕೆ. ಆಂಟಿ ಕಲರ್ ಟೋನ್ ಸಕ್ಕದಾಗಿ ಮ್ಯಾಚ್ ಆಗುತ್ತೆ. ಓಕೆ, ನೀವುಂಟು ಬರತ್ತುಂಟು ಏನಾರು ಮಾಡ್ಕೊಳ್ರಿ. ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿದೆ ಗೈಸ್, ಪರವಾಗಿಲ್ಲ. ಬಟ್ ಆದ್ರೂ ಈ ಸ್ಯಾರಿ ಹೆಂಗಿದೆ ನೋಡಿ. ಆಮೇಲೆ 2 ಖಾಲಿ ಬಾಟ್ಲು. ನಾನು ಟೋಟಲಿ 3 ಲೀಟರ್ ನೀರು ತೊಗೊಂಡೋಗಿದ್ದು ಕುಡಿಯೋದಕ್ಕೆ, ಬಿಕಾಸ್ ಅಲ್ಲಿ ಎಲ್ಲೂ ಬಾಟಲ್ ತೊಗೊಳೋದು ಬೇಡ ಅಂತ. ನಾನು ಯಾವಾಗಲೂ ಮಾಡ್ತೀನಿ ಹಿಂಗೇನೆ, ಹೊರಗಡೆ ಹೋಗಿದ ಕಡೆ ಎಲ್ಲ ಬಾಟಲ್ ಬೈ ಮಾಡೋದು. ಆ್ಯಂಡ್ ಇದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ನನಗೆ ಆ್ಯಕ್ಚುಲಿ ಗ್ರೇ ಕಲರ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಗ್ರೀನು ಪರ್ಪಲ್ ಯೂಶ್ವಲಿ ನಾನು ಡಾರ್ಕ್ ಕಲರ್ಸ್ ಯೂಸ್ ಮಾಡೋದು ಗೈಸ್. ಸೊ ಇದು ಲೈಟ್ ಇಟ್ಟು ಇದು ಡಾರ್ಕ್ ತೊಗೊಂಡಿದ್ದು. ನನಗೆ ಯೂಶ್ವಲಿ ಗ್ರೇ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ
ನಾನು ತಗೊಂಡಿದ್ದ ಸೀರೀಸ್ ಎಲ್ಲ ಕರೆಕ್ಟಾಗಿ ಬ್ಲೌಸ್ ಹೊಲಿಸ್ಕೊತಿರ್ಲಿಲ್ಲ, ನಮ್ಮ ಅಮ್ಮಂಗೆ ಆಗುತ್ತೆ ಅಂತ ಅವ್ರಿಗೆ ಕೊಟ್ಬಿಡ್ತಿದ್ದೆ. ಸೊ ಹಾಗಾಗಿ ನನಗೆ ಅಂತ ಒಂದು ಸ್ವಲ್ಪ ಶೂಟ್ಸ್ಗೆ ಯಾವಾಗಲೂ ಏನಾಗುತ್ತೆ ಅಂತಂದ್ರೆ ಆಲ್ರೆಡಿ ಹಾಕೊಂಡ್ಬಿಡ್ತೀನಿ ಎಲ್ಲ ಸೀರೆನು. ಶೂಟ್ಸ್ ಅಂತ ಬಂದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ ನನಗೆ. ಸೊ ಹಾಗಾಗಿ ಸ್ವಲ್ಪ ಏನೋ ಮೀಡಿಯಂ ರೇಂಜ್ ಸ್ಯಾರೀಸ್ ಎಲ್ಲ ಏನೋ ಒಂದೇ ಸಲಿಗೆ ಒಂದು 3-4 ತಗೊಂಡ್ಬಿಟ್ಟೆ. ಬಿಕಾಸ್ ಇವಾಗ ಒಂದು ಶೂಟ್ ಇದೆ, ನೆಕ್ಸ್ಟ್ ಫ್ಯೂ ಡೇಸಲ್ಲಿ 2 ಶೂಟ್ಸ್ ಇದೆ. ಸೊ ಹಾಗಾಗಿ 2ಕ್ಕೂ ಆಗಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಹಂಗೆ ನೋಡಿದ್ರೆ ಕಮ್ಮಿ ರೇಟಿಗೆ 1-2 ಸಿಕ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ತಗೊಂಡೆ. ಸೊ ಇದು ಇಲ್ಲ, ಇದು ಜಾಸ್ತಿ ಇದು ಜಾಸ್ತಿ. ಎಷ್ಟಾಯ್ತು ಇದು? ಆಯ್ತು 3000 ಚೇಂಜ್. ಇದು ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ, ಇದು ನಂಗೆ ತುಂಬಾ ಇಷ್ಟ ಆಯ್ತು ಕಲರ್. ಅಲ್ಲ, ಐ ಲೈಕ್ ದಿಸ್ ಕೈಂಡ್ ಆಫ್ ಫೇಡೆಡ್ ಕಲರ್ಸ್, ಅದ್ರ ಜೊತೆ ಡಾರ್ಕ್ ಕಲರ್. ಸೊ ಇದೊಂದು ತಗೊಂಡೆ. ಅಲ್ಲಿಗೆ ನಂದು ಇದು 2ನೇ ಸ್ಯಾರಿ ಅಲ್ಲ 3ನೇ ಸ್ಯಾರಿ. ಪೂರಾ ಗ್ರೀನ್ ಸ್ಯಾರಿ ತಗೊಂಡ್ಬಿಟ್ಟೆ, ಗ್ರೀನ್ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಇದೇನಿದೆ ಕ್ಯಾಮ್ರಾ ಮತ್ತೆ ಜಸ್ಟಿಸ್ ಮಾಡ್ತಾ ಇಲ್ಲ ಗೈಸ್, ಇದು ಹೆಂಗಿದೆ ನೋಡೋದಕ್ಕೆ. ಸೊ ಇದೊಂದು ತಗೊಂಡೆ. ಬಾರ್ಡರ್ ಸ್ವಲ್ಪ ಬ್ಲೂ ಇದೆ, ಇದು ಆಕ್ಚುಲಿ ಬ್ಲೂ ಮತ್ತೆ ಗ್ರೀನ್ ನೋಡಿ, ಈ ತರ ಗ್ರೀನ್ ಕಾಂಬಿನೇಷನ್ ಸ್ಯಾರಿ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಗೈಸ್, ಐ ಆಮ್ ಟೆಲ್ಲಿಂಗ್ ಯು ಅಗೇನ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲಾಸ್ಟ್ ಅಲ್ಲ ಇನ್ನ ಇದೆ. ಹೌದಾ? ಅಲ್ಲ ನಂದಿಷ್ಟೇ, ನಂದಿಲ್ಲಿ. ಸೊ ಇದೊಂದು ಸ್ಯಾರಿ ತಗೊಂಡಿದ್ದೀನಿ ಗೈಸ್. ಇದನ್ನ ಒಂದು ಸ್ಪೆಷಲ್ ಅಕೇಶನ್ ಹಾಕ್ತಾ ಇದ್ದೀನಿ. ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲಿ. ವೆಯ್ಟ್ ಮಾಡಿ ನೋಡಿ. ಸೊ ಆ ಸ್ಯಾರಿ ಅದಕ್ಕೆ ನಮ್ಮಮ್ಮ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಸೀರೆ ಇದೆ. ನಮ್ಮಮ್ಮ ಫುಲ್ ಕಮ್ಮಿ ರೇಂಜಿಂದ ಸೀರೆ ತಗೊಂಡ್ಬಿಡ್ತಾರೆ, ಸೊ ದಟ್ ನನಗೆ ಜಾಸ್ತಿ ಟ್ಯಾಕ್ಸ್ ಆಗ್ಬಾರ್ದು ಅಂತ ಪಾಪ ಸಖತ್ ಯೋಚನೆ ಮಾಡ್ತಾರೆ. ಇದು ಈ ಬ್ಯಾಂಗಲ್ ಇದೆ, ನಾ ಹೇಳಿದ್ನಲ್ಲ ಗೈಸ್, ಇದು ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದ್ದು. ಹಾ, ಫ್ರೀ. ಇಷ್ಟು ಸೀರೆ ತಗೊಂಡಿದ್ದಕ್ಕೆ ಅದು ಫ್ರೀ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಗೈಸ್, ಇದು ನಾನು ಯಾರೋ ಕದ್ಬಿಟ್ರು ಇದನ್ನ. ಆಕ್ಚುಲಿ ಕ್ರಿಂಪರ್ ಇದು. ಸೊ ಹಾಗೆ ಇನ್ನೊಂದು ತಗೋಬೇಕಾಯ್ತು ನಾನು. ಕ್ರಿಂಪರ್ ನಂಗೆ ತುಂಬಾ ದಿನದಿಂದ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಗೈಸ್. ಸೊ ಇಲ್ಲೆಲ್ಲ ಏನೋ ಕಿಡಿಯೋದು ಅಂತ ಹೇಳ್ಬಿಟ್ಟು ತಗೊಂಬಿಟ್ಟೆ ಇವತ್ತದ್ಲಾಗಿ. ಇನ್ಮೇಲೆ 2 ತಿಂಗಳು ಏನು ಶಾಪಿಂಗ್ ಮಾಡಲ್ಲ ನಾನು, ಬರೀ ಅದಷ್ಟೇ. ಮಾಡಿದ್ರೆ ಒದೆ ಅಂತೆ. ಏನಿಲ್ಲ ಗೈಸ್, ಬರತ್ ಹೇಳ್ತಾ ಇರ್ತೀನಿ ಆಯ್ತಾ. ನಾನು ತಗೋಬೇಕಾದ್ರೆ ಬೇಡ 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 ಅಂತಾರೆ. ಮುಖ ಇಳೆ ಮಾಡ್ಕೊಂಡ್ರೆ ಸರಿ ಆಯ್ತು ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ನಾನು ತಗೊಂಡ್ಬಿಡ್ತೀನಿ. ಸೊ ಇವಾಗ ಸಖತ್ ಖರ್ಚಾಗಿದೆ ಆಕ್ಚುಲಿ ನನ್ನ ದುಡ್ಡು. ಅಂಡ್ ಈ ಹೇರ್ ಬ್ಯಾಂಡು ಗೈಸ್, ಇದಂತೂ ಎಷ್ಟು ಕಳ್ದೋಗುತ್ತೆ ಅಂತಂದ್ರೆ ಅಲ್ಲ, ಯೂಟ್ಯೂಬ್ ಅಲ್ಲಿ ನನ್ನ ವಿಡಿಯೋ ನೋಡೋ ಅಂತ ಎಲ್ಲ ಹುಡುಗರಿಗೂ ಗೊತ್ತಿರುತ್ತೆ ಇದು ಎಷ್ಟು ಕಳ್ದೋಗುತ್ತೆ ಅಂತ. ನಾನಂತೂ ಅರ್ಧ ದುಡ್ಡು ಇದ್ರ ಮೇಲೆ ಖರ್ಚು ಮಾಡ್ತೀನಿ ಗೈಸ್. ಎಷ್ಟು ತಗೊಂಡ್ರೆ ಅಷ್ಟು ಬೇಕು ಕಳ್ದೋಗ್ಬೋದು. ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ಖಾಲಿ ಆಗಿತ್ತು, ಅದನ್ನೆಲ್ಲ ತಗೊಂಡೆ. ಅಂದರೆ ರೆಗ್ಯುಲರ್ ಡೈಲಿ ಬೇಸಿಸ್ ಮೇಲೆ ಏನು ಯೂಸ್ ಮಾಡ್ತೀನಿ ಆ ಕಾಸ್ಮೆಟಿಕ್ಸೇ. ಸೊ ನಂದು ಶಾಪ್ಗೆ ನೇಲ್ ಬಿಸ್ನೆಸ್ಗೆ ಅಲ್ವಾ, ಅಲ್ಲಿಗೂ ಸ್ವಲ್ಪ ಪ್ರಾಡಕ್ಟ್ಸ್ ಬೇಕಿತ್ತು. ಸೊ ಸೇಮ್ ಪ್ಲೇಸಲ್ಲೇ ನನಗೂ ಕಾಸ್ಮೆಟಿಕ್ಸ್ ಸಿಕ್ತು. ಆ್ಯಂಡ್ ಇದೊಂದು ಫುಲ್ ಏನು ಲಿಪ್ ಲೈನರ್ ಪ್ಯಾಲೆಟ್, ಪೂರ ಒಂದು ಪ್ಯಾಲೆಟ್ ತೊಗೊಂಬಿಟ್ಟೆ ಬಿಕಾಸ್ ಐ ನೀಡೆಡ್ ಇಟ್. ಆ್ಯಂಡ್ ಇದು ಹೊಸ ಪ್ರಾಡಕ್ಟ್ ಪ್ರೈಮರ್ ಅಂತ ಹೇಳ್ಬಿಟ್ಟು ಅದೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಲೈನರ್ ನೆನ್ನೆ ಕಳೆದೋಗ್ಬಿಡ್ತವೆ ಶೂಟಲ್ಲಿ, ಎಲ್ಲಿ ಕಳೆದೋಯ್ತು ಅಂತ ಗೊತ್ತಿಲ್ಲ. ಇದು ಅಷ್ಟೇ ಕನ್ಸೀಲರ್. ಆ್ಯಂಡ್ ಇದು ನನ್ನ ಮೇಕಪ್ ರಿಮೂವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಖಾಲಿಯಾಗಿತ್ತು, ಹಂಗಾಗಿ ತಗೊಂಡಿದ್ದು. ಬರೋದು ಹುಚ್ಚ ಆಗ್ಬಿಡ್ತವ್ರೆ. ಇವಾಗ ತುಂಬ ಕೆಲಸ ಇದೆ ಗೈಸ್, ಇವಾಗ ಮಲ್ಗೊಂಬು ಇಲ್ಲ ಮನೆಗೆ ಬಂದಮೇಲೆ. ಬಟ್ ಆಮ್ ಹ್ಯಾಪಿ. ಏನೇನು ಸಿಕ್ಕಾಪುಟ್ಟ ಐಟಮ್ಸು ತೊಗೋಬೇಕು ಅಂತಿತ್ತು ಅದೆಲ್ಲ ತೊಗೊಂಡಾಯ್ತು. ನೆಕ್ಸ್ಟ್ ಈ ತಿಂಗಳು ಶಾಪಿಂಗ್ ಮಾಡಿದ್ರು ಬರೀ ಡಯಟ್ಗೆ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡ್ಬೋದು ಅಷ್ಟೇ, ಇನ್ನೇನು ಶಾಪಿಂಗ್ ಇಲ್ಲ. ಈ ವಿಡಿಯೋ ಏನು ಅನ್ನಿಸ್ತೋ, ಎಷ್ಟು ಮಜಾ ಕೊಡ್ತೋ ಏನೋ ಗೊತ್ತಿಲ್ಲ. ಬಟ್ ನಾನಂತೂ ಇವತ್ತು ತುಂಬ ಅಂದರೆ ತುಂಬ ಗೋಳಾಡಿದ್ದೀನಿ. ಬಿಕಾಸ್ ಮಾರ್ನಿಂಗೇ ನನಗೆ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ನೆನ್ನೆನೂ ಫುಲ್ ಟಯರ್ಡಾಗಿ ಬಂದು ಮಲ್ಕೊಂಡಿದ್ವಿ. ಬಿಕಾಸ್ ನೆನ್ನೆ 6 ಗಂಟೆಗೆ ಎದ್ದಿದ್ದು ಶೂಟ್ಗೆ ಅಂತ ಹೇಳ್ಬಿಟ್ಟು. ಅಲ್ಲೂ ಏನೇನೋ ಜುಗಾಡು, ಮತ್ತು ಆ ಮೆಟ್ರೋ ಸ್ಟೇಷನಲ್ಲಿ ಬೇರೆ ಸೀನ್ ಆಯಿತು, ಅದು ಬೇರೆ ಬೇಜಾರಾಯಿತು. ವೀಡಿಯೋಸ್ ಎಲ್ಲ ಡೆಲೀಟ್ ಮಾಡ್ಸೋರಂತ ಆ ಫುಟೇಜ್ ತೊಗೊಂಡಿದ್ದೆ. ಬಟ್ ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಅದು ಡೆಲೀಟ್ ಮಾಡಿದ್ರೆ ಏನೇನು ಸೀನ್ ಎಲ್ಲ ಆಯಿತು. ಬಿಕಾಸ್ ಬೇಡ ಅಂತ ಹೇಳ್ಬಿಟ್ಟು. ಐ ಆಮ್ ಸಚ್ ಅ ಪರ್ಸನ್, ಏನೇ ಸೀನ್ಸ್ ಆದ್ರೂ ಐ ಆಲ್ವೇಸ್ ಸ್ಟೇ ಔಟ್ ಆಫ್ ಆಲ್ ಕೈಂಡ್ ಆಫ್ ಫೈಟ್ಸ್ ಆಯ್ತಾ. ಸೊ ಹಾಗಾಗಿ ಅದು ನನ್ನ ಕಂಟೆಂಟ್ ಅಲ್ಲ, ಅದೆಲ್ಲ ಹಾಗಾಗಿ ಇಷ್ಟ ಆಗಲ್ಲ ನನಗೆ. ಸೊ ಹಾಗಾಗಿ ಅದನ್ನು ಡೆಲೀಟ್ ಮಾಡಿಬಿಟ್ಟೆ. ಆ್ಯಂಡ್ ಅವ್ರದ್ದು ಅಷ್ಟೇ, ಅದು ಅವರ ಒಂದು ಕರ್ತವ್ಯ ಏನು ಮಾಡಲೇಬೇಕು, ಅವ್ರು ಹಂಗಾಗಿ ಅವ್ರು ಮಾಡಿದ್ದಾರೆ. ಬಟ್ ಬೇಜಾರು ಏನಂದರೆ ಫೋಟೋಸ್ ಡೆಲಿಟ್ ಮಾಡಿಸ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು. ಅವ್ರು ವಾರ್ನಿಂಗ್ ಕಟ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು ಅಂತ ಅನಿಸ್ತು. ಬಟ್ ಎನಿವೇಸ್ ಇಟ್ಸ್ ಓಕೆ. ಅದಾದಮೇಲೆ ಬಂದು ನಾನು ಮಲ್ಕೊಂಡು, ನಾನು ಮನೆಗೆ ಬಂದು ಸೀದಾ ಮಲ್ಕೊಂಬಿಟ್ಟೆ. ಯಾರಿಗೂ ಏನೂ ಮಾತಾಡ್ಸಿಲ್ಲ, ಸೀದಾ ಕಾರಿಂದ ಇಳಿದಿದ್ದೆ ಒಂದು ಮಲ್ಕೊಂಡಿದ್ದು. ಸೊ ಅಷ್ಟು ಟೈರ್ಡಾಗಿ ಬೆಳಗ್ಗೆ ಎದ್ದಾಗ ಮತ್ತೆ ಏನೋ ಸಿಕ್ನೆಸ್ ಹೋಗೇ ಇರಲಿಲ್ಲ. ಫುಲ್ಲು ಕೂತಿದ್ದ ಜಾಗದಲ್ಲೆಲ್ಲ ಒಂಥರ, ನನಗೆ ಮೇಕಪ್ ಮಾಡೋಕ್ಕೆ ಅಂತ ಕೂತಿದ್ದೀನಿ, ನನಗೆ ಫುಲ್ ಟೈರ್ಡ್ನೆಸ್ ಆಗ್ತಿದೆ. ಆ್ಯಂಡ್ ತುಂಬ ಜನ ಹೇಳ್ತಿರ್ತೀರ ಮೇಕಪ್ ಏನು ಮಾಡ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ನಾನು ಡೈಲಿ ಬೇಸಿಸಲ್ಲಿ ವೀಡಿಯೋಸ್ ಮಾಡ್ತೀನಿ ಗೈಸ್. ಸೊ ಹಾಗಾಗಿ ಅದೇನಂತಂದರೆ ಅದೊಂದು ಇರುತ್ತೆ. ಎಸ್ಪೆಷಲಿ ಈವನ್ ಫಾರ್ ಆರ್ಟಿಸ್ಟ್, ಐ ಥಿಂಕ್ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ಅವ್ರ ಕ್ಯಾಮ್ರಾ ಮುಂದೆ ಬಂದಾಗ ದೇ ಹ್ಯಾವ್ ದಿಸ್ ಥಿಂಗ್ ದಟ್ ಈ ಥರ ನೀಟಾಗಿ ರೆಡಿಯಾಗಿ ಬರಬೇಕು ಅನ್ನೋದಿರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ವಿ ಕ್ಯಾರಿ ಆರ್ ಸೆಲ್ಫ್ ಸೋ ವೆಲ್. ನೀವೇ ಆಗಲಿ ನಮ್ಮಲ್ಲಿ ಏನೋ ನೋಡಿದಾಗ ಇದು ಚೆನ್ನಾಗಿದೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಲು. ನಿಮ್ಮ ಅಪ್ಪ ಅಮ್ಮನೇ ಆಗಲಿ, ನಾನು ಎಲ್ಲೋ ಒಂದು ಕಡೆ ಹೇಳಿರ್ಬೋದು ಈ ಹುಡುಗಿ ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾಳೆ ಅಂತ. ಸೊ ನಾವು ಇದಕ್ಕೆ ಈ ಸ್ಮಾಲ್ ಕಾಂಪ್ಲಿಮೆಂಟ್ಸ್ಗೋಸ್ಕರ ಬದುಕ್ತೀವಿ. ಆ್ಯಂಡ್ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದಾಗ
ಅಂತ ಒಂದು ಕಾಂಪ್ಲಿಮೆಂಟ್ಸ್ ಇಟ್ ರಿಯಲಿ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಟು ಅಸ್. ಸೊ ಹಾಗಾಗಿ ತುಂಬ ಇಟ್ ವಾಸ್ ಅ ಲಾಂಗ್ ಡೇ. ಆಮೇಲೆ ಅದಾದಮೇಲೆ ಆಲ್ಮೋಸ್ಟ್ ಇವತ್ತೊಂದು 7-8 ಕಿಲೋಮೀಟರ್ ನಡೆದಿದ್ದೀವಿ ಗೈಸ್ ಚಿಕ್ಕಪೇಟೆಲಿ. ಬಿಕಾಸ್ ಡಿಫ್ರೆಂಟ್ ಥಿಂಗ್ಸ್ ಎಲ್ಲ ತಗೋಬೇಕಿತ್ತು ಅಂಡ್ ಬಿಸ್ನೆಸ್ ನೋಡಬೇಕು ನನ್ನ ಒಂದು ಕೆಲಸದ ಮಧ್ಯೆ. ಅಂಡ್ ಹಾಸ್ಪಿಟಲ್ ಕೂಡ ಮಾರ್ನಿಂಗ್ ಹೋದೆ. ಸೊ ಅದೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗೋದಿದೆಲ್ಲ. ಅಂಡ್ ಅಮ್ಮ ಕೂಡ ಇವತ್ತು ಶಾಪಿಂಗ್ ಹೋಗೋಕ್ಕಾಗಲಿಲ್ಲ ನೋಡ್ಕೊಳಕ್ಕೆ. ಸೊ ಅಮ್ಮಂಗೆ ಆ ಟೆನ್ಷನ್ನು ಅಂಡ್ ಅಮ್ಮನ ಒಂದ್ ಕಡೆ ಕೂರಿಸಿದೀವಲ್ಲ ಅನ್ನೋದು ಇನ್ನೊಂದು ಟೆನ್ಷನ್ ನನಗೆ. ಮತ್ತೆ ಎಲ್ಲ ಕಡೆ ಹೊಲ್ಸೋಗೂ ಆಗಲ್ವಲ್ಲ. ಸೊ ಇಟ್ ವಾಸ್ ಅ ವೆರಿ ಏನಂತಂದ್ರೆ ವೆರಿ ಸಿಕ್ ಸ್ಟ್ರೆಸ್ಫುಲ್ ಆಲ್ ಕೈಂಡ್ಸ್ ಆಫ್ ಡೇ. ಬಟ್ ಸಿನ್ಸ್ ಯು ಗೈಸ್ ಆರ್ ಆಸ್ಕಿಂಗ್ ಫಾರ್ ಡೈಲಿ ವ್ಲಾಗ್ಸ್ ಏನಾಗುತ್ತೆ ಏನು ಅಂತ ತೋರಿಸಿ ಅಂತ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಗಿವ್ ವಾಟ್ ಯು ಗೈಸ್ ಆರ್ ರಿಕ್ವೆಸ್ಟಿಂಗ್ ಫಾರ್. ಸೊ ನನ್ನ ಪ್ರಕಾರ ಈ ವಿಡಿಯೋ ಎಲ್ಲೋ ಒಂದು ಕಡೆ ಖುಷಿ ಕೊಟ್ಟಿದೆ ಅಥವಾ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಅನ್ಕೋತೀನಿ. ಅದನ್ನ ವಿಡಿಯೋಲಿ ಇನ್ನೂ ಹೆಚ್ಚಾಗಿ ಏನು ನೋಡೋಕೆ ಇಷ್ಟಪಡ್ತೀರಾ ಅದನ್ನ ಕಮೆಂಟ್ ಮಾಡಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸೀರಲಿ ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಟೆಂಪರೇಚರ್.